ಭಾರತದ ಮೊದಲ ಶಿವನ ದೇವಾಲಯ ಎಲ್ಲಿದೆ ಅಂತ ನಿಮಗೆ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ಬನ್ನಿ ನಾನು ತಿಳಿಸ್ಕೊಡ್ತೀನಿ. ಇದು ಪರಶುರಾಮೇಶ್ವರ ಸ್ವಾಮಿ ದೇವಸ್ಥಾನ ಗುಡಿಮಲ್ಲಮ್ಮಲ್ಲಿದೆ. ಇದು ನಮ್ಮ ತಿರುಪತಿಯಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನವನ್ನು ಮೊದಲಿಗೆ ಪರಶುರಾಮನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ ಇಲ್ಲಿ ಲಿಂಗವು ಪುರುಷಾಂಗ ರೂಪದಲ್ಲಿ ಇರುತ್ತದೆ. ಕೆಳಭಾಗದಲ್ಲಿ ಬ್ರಹ್ಮ, ಮಧ್ಯಭಾಗದಲ್ಲಿ ವಿಷ್ಣು, ಮೇಲ್ಭಾಗದಲ್ಲಿ ಶಿವ ಇರುತ್ತಾರೆ. ಈ ಕಾರಣಕ್ಕೆ ಇದನ್ನು ತ್ರಿಮೂರ್ತಿ ಲಿಂಗ ಎಂದು ಸಹ ಕರೆಯುತ್ತಾರೆ. ಮೊದಲಿಗೆ ನಾವು ಪೌರಾಣಿಕ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ. ಪರಶುರಾಮನು ತನ್ನ ತಾಯಿಯ ಶಿರಚ್ಛೇದನ ಮಾಡಿದ ನಂತರ ಪಾಪ ಪ್ರಜ್ಞೆಯಿಂದ ಬಳಲುತ್ತಿರುತ್ತಾನೆ. ಆಗ ತಂದೆ ಹಾಗೂ ಋಷಿಗಳು ಪರಶುರಾಮನಿಗೆ ಶಿವಲಿಂಗಕ್ಕೆ ಪೂಜೆ ಮಾಡು ಎಂದು ಹೇಳುತ್ತಾರೆ. ಆಗ ಪರಶುರಾಮನು ಶಿವಲಿಂಗವನ್ನು ಸೃಷ್ಟಿ ಮಾಡಿ ಪಕ್ಕದಲ್ಲೇ ಇರುವ ಚಿತ್ರಾಲ ಬಾವಿಯಲ್ಲಿ ದಿನಕ್ಕೆ ಒಂದೇ ಒಂದು ಕಮಲ ಬಿಡುವ ಗಿಡವನ್ನು ನೆಟ್ಟು ಪ್ರತಿನಿತ್ಯ ಪೂಜೆ ಮಾಡುತ್ತಾ ಇರುತ್ತಾನೆ. ಆ ಕಾಲದಲ್ಲಿ ಪ್ರಾಂತ್ಯವು ಕಾಡು ಮತ್ತು ವನ್ಯಜೀವಿಗಳಿಂದ ತುಂಬಿಕೊಂಡಿತ್ತು. ವನ್ಯಜೀವಿಗಳಿಂದ ಏನಾದರೂ ಸಮಸ್ಯೆ ಆಗಬಹುದೆಂದು ತಿಳಿದ ಪರಶುರಾಮನು ಇದರ ಕಾವಲಿಗೆ ಯಕ್ಷನನ್ನು ನೇಮಿಸುತ್ತಾನೆ. ಅದಕ್ಕೆ ಯಕ್ಷನು ಪ್ರತಿದಿನ ಒಂದು ಮಡಿಕೆ ಎಂಡ ಒಂದು ಪ್ರಾಣಿಯನ್ನು ಕೊಡಬೇಕೆಂದು ಬೇಡಿಕೆ ಇಡುತ್ತಾನೆ. ಈ ಬೇಡಿಕೆಯಂತೆ ಒಪ್ಪಿಕೊಂಡು ಪ್ರತಿದಿನ ಯಕ್ಷನಿಗೆ ಪರಶುರಾಮನು ಕೊಡುತ್ತಾ ಬರುತ್ತಿರುತ್ತಾನೆ. ಒಂದು ದಿನ ಪ್ರಾಣಿಯ ಬೇಟೆಗೆಂದು ಹೋದಾಗ ಯಕ್ಷನು ಒಂದೇ ಕಮಲ ಬಿಡುವ ಕಮಲದ ಪುಷ್ಪವನ್ನು ತೆಗೆದುಕೊಂಡು ಪೂಜೆ ಮಾಡಿಬಿಡುತ್ತಾನೆ. ಬೇಟೆಯ ನಂತರ ಕೊಳದಲ್ಲಿ ಬಂದು ನೋಡಿದಾಗ ಕಮಲ ಪುಷ್ಪ ಇರುವುದಿಲ್ಲ ಹಾಗೂ ಶಿವನಿಗೆ ಪೂಜೆಯೂ ಆಗಿರುತ್ತದೆ. ಇದನ್ನು ನೋಡಿಕೊಂಡು ಪರಶುರಾಮನು ಸಿಟ್ಟಿನಿಂದ ಯಕ್ಷನ ಮೇಲೆ ಯುದ್ಧ ಮಾಡುತ್ತಾನೆ. ಇನ್ನೇನು ಯಕ್ಷನನ್ನು ಹತ ಮಾಡಬೇಕು ಎನ್ನುವಾಗ ಸಾಕ್ಷಾತ್ ಪರಮಶಿವನೇ ಪ್ರತ್ಯಕ್ಷನಾಗಿ ಪರಶುರಾಮನನ್ನು ತಡೆಯುತ್ತಾರೆ. ಅಸಲಿಗೆ ಹೇಳುವುದಾದರೆ ಬ್ರಹ್ಮನು ಶಾಪಗ್ರಸ್ತನಾಗಿ ಯಕ್ಷನ ರೂಪದಲ್ಲಿ ಇರುತ್ತಾನೆ. ಆಗ ಶಿವನು ಪರಶುರಾಮನಿಗೆ ಹೇಳುತ್ತಾನೆ, ಯಕ್ಷನು ಯಾವಾಗ ಕಮಲ ಪುಷ್ಪವನ್ನು ತೆಗೆದುಕೊಂಡನೋ ಆಗಲೇ ನಿನ್ನ ಸ್ತ್ರೀ ಹತ್ಯ ಮತ್ತು ಮಾತೃ ಹತ್ಯ ದೋಷವು ನಿವಾರಣೆ ಆಯಿತೆಂದು. ನಂತರ ಯಕ್ಷ ರೂಪದಲ್ಲಿ ಬ್ರಹ್ಮ, ಪರಶುರಾಮ ರೂಪದಲ್ಲಿ ವಿಷ್ಣು ಲಿಂಗದಲ್ಲಿ ವಿಲೀನವಾಗಿ ತ್ರಿಮೂರ್ತಿ ಲಿಂಗವಾಗಿ ನಿರ್ಮಾಣವಾಗುತ್ತದೆ. ಪರಶುರಾಮನು ಹಾಗೂ ಯಕ್ಷನು ಯುದ್ಧ ಮಾಡಿದಾಗ ಗರ್ಭಗುಡಿಯ ಮುಂದೆ ಒಂದು ಹಳ್ಳವಾಗಿ ಏರ್ಪಟ್ಟಿರುತ್ತದೆ. ಅದಕ್ಕಾಗಿ ಅದು ಗುಡಿ ಪಳ್ಳಂ ಎಂದು ಹೆಸರು ಬರುತ್ತದೆ. ತದನಂತರದಲ್ಲಿ ಇದನ್ನು ಗುಡಿ ಮಲ್ಲಂ ಎಂದು ಬದಲಿಸಲಾಗುತ್ತದೆ. ಈ ಲಿಂಗವನ್ನು ಪರಶುರಾಮನೇ ನಿರ್ಮಾಣ ಮಾಡಿದ್ದರಿಂದ ಈ ದೇವಸ್ಥಾನದ ಹೆಸರು ಪರಶುರಾಮೇಶ್ವರ ಸ್ವಾಮಿ ದೇವಸ್ಥಾನ ಎಂದು ಕರೆಯಲ್ಪಡುತ್ತದೆ. ಈ ದೇವಸ್ಥಾನದ ವಿಶೇಷವೇನೆಂದರೆ ವರ್ಷದಲ್ಲಿ ಒಂದು ದಿನ ಅಂದರೆ ಜುಲೈ ತಿಂಗಳಲ್ಲಿ ಸೂರ್ಯನ ಕಿರಣವು ನೇರವಾಗಿ ಲಿಂಗದ ಮೇಲೆಯೇ ಬೀಳುತ್ತದೆ. ಮತ್ತೆ 60 ವರ್ಷಕ್ಕೊಮ್ಮೆ ದಕ್ಷಿಣ ಕಾಶಿ ಎಂದು ಕರೆಯಲ್ಪಡುವ ಕಾಳಹಸ್ತಿ ಸ್ವರ್ಣಮುಖಿ ನದಿಯು ಭೂಮಾರ್ಗದಲ್ಲಿ ಬಂದು ಅಂದರೆ ದೇವರಿಗೆ ಗರ್ಭಗುಡಿಯಲ್ಲಿ ಅಭಿಷೇಕ ಮಾಡಿ ಹೋಗುತ್ತದೆ. ಇದು ಡಿಸೆಂಬರ್ 2005ರಲ್ಲಿ ಆಯಿತು. ಮತ್ತೆ 2065ಕ್ಕೆ ಬರುತ್ತೆ ಎಂದು ನಂಬಿಕೆ. ಒಮ್ಮೆಯಾದರೂ ನಮ್ಮ ಜೀವನದಲ್ಲಿ ನೋಡಬೇಕಾದ ದೇವಸ್ಥಾನಗಳಲ್ಲಿ ಇದು ಒಂದಿರುತ್ತದೆ. ಇನ್ನೊಂದೇನಂತಂದ್ರೆ ನಾವು ವರ್ಲ್ಡ್ಸ್ ಫಸ್ಟ್ ಶಿವ ಟೆಂಪಲ್ ಅಂತ ಹಾಕಿದಾಗ ಉತ್ತರ ಕೋಸಮಂಗೈ ದೇವಾಲಯ ತಮಿಳುನಾಡು ಅಂತ ಬರ್ತಾ ಇದೆ. ಅದಕ್ಕೆ ನಾವು 2 ಟೆಂಪಲ್ ಅನ್ನು ಹಾಕಿ ಗೂಗಲಲ್ಲಿ ಚೆಕ್ ಮಾಡಿದಾಗ ಗುಡಿಮಲ್ಲಮ್ಮೆ ಓಲ್ಡ್ ಟೆಂಪಲ್ ಅಂತ ಬರ್ತಾ ಇದೆ. ಏನೇ ಆಗಲಿ ಅಲ್ಲಿರೋದು ಶಿವನೇ, ಇಲ್ಲಿರೋದು ಶಿವನೇ, 2 ಹಳೆಯ ದೇವಸ್ಥಾನಗಳೇ. ನೀವೇನಾದರೂ ತಿರುಪತಿ ಕಡೆ ಬಂದರೆ ಈ ಟೆಂಪಲ್ನ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ನಿಮ್ಮ ಸಪೋರ್ಟ್ ನಮಗೆ ಬಹಳ ಮುಖ್ಯ. ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಮಾಡ್ತೀರಾ ಅಂತ ನಂಬ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.